ವರದಕ್ಷಿಣೆ ಕಿರುಕುಳ ಆರೋಪದ ಮೇಲೆ ಡಿವೈಎಸ್ಪಿ ಒಬ್ಬರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಆಂತರಿಕ ಭದ್ರತಾ ವಿಭಾಗದ ಡಿವೈಎಸ್ಪಿ ಶಂಕರಪ್ಪ ಅವರ ವಿರುದ್ಧ ಆರೋಪ ಕೇಳಿಬಂದಿದೆ. ಎಫ್ಐಆರ್ ದಾಖಲಾಗಿದೆ. ಶಂಕರಪ್ಪ ತಮ್ಮ ಪತ್ನಿಗೆ ದೈಹಿಕ ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ ಅಂತ ಡಿವೈಎಸ್ಪಿ ಶಂಕರಪ್ಪ ಮತ್ತವರ ಸ್ನೇಹಿತೆ ವಿರುದ್ಧ ಶಂಕರಪ್ಪ ಅವರ ಪತ್ನಿ ದೂರು ಕೊಟ್ಟಿದ್ದಾರೆ. ಈಶಾನ್ಯ ವಿಭಾಗ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ವರದಕ್ಷಿಣೆ ಕಿರುಕುಳ ಮತ್ತು ಬೆದರಿಕೆ ಹಾಕಿದ್ದಾರೆ, ಹಲ್ಲೆ ಮಾಡಿದ್ದಾರೆ ಅಂತ ಡಿವೈಎಸ್ಪಿ ಶಂಕರಪ್ಪ ವಿರುದ್ಧ ದೂರು ದಾಖಲಾಗಿದೆ. ಇನ್ನು 2003ರಲ್ಲಿ ಮದುವೆಯಾಗಿತ್ತು ಡಿವೈಎಸ್ಪಿ ಶಂಕರಪ್ಪ ಅವರಿಗೆ. ಇನ್ನು ಇವರು ಪೊಲೀಸ್ ಇಲಾಖೆ ಸೇರೋ ಮೊದಲು ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ರು. ಪೊಲೀಸ್ ಇಲಾಖೆಗೆ ಸೇರಿದ ನಂತರ ಇವರು ವರದಕ್ಷಿಣೆ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡಿದ್ದಾರೆ ಅಂತ ಅವರ ಪತ್ನಿ ಆರೋಪಿಸುತ್ತಾರೆ. ಅಂತಸ್ತಿಗೆ ತಕ್ಕಂತೆ ವರದಕ್ಷಿಣೆ ತರಬೇಕು ಅಂತ ನನಗೆ ಕಿರುಕುಳ ಕೊಟ್ಟರು ಅಂತ ಅವರ ಪತ್ನಿ ಆರೋಪವನ್ನು ಮಾಡಿದ್ದಾರೆ. ನನಗೆ ದೈಹಿಕವಾಗಿ ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅನ್ನೋದು ಅವರು ಮಾಡ್ತಾ ಇರುವಂಥ ಆರೋಪ. ಇನ್ನು ಜನವರಿಯಲ್ಲಿ ಬೇರೆ ಮದುವೆಯಾಗೋದಾಗಿ ಶಂಕರಪ್ಪ ಹೇಳ್ಕೊಂಡಿದ್ರು. ಶಂಕರಪ್ಪ ಮತ್ತು ಅವರ ಸ್ನೇಹಿತೆ ಅವಾಚ್ಯ ಶಬ್ದಗಳಿಂದ ನನಗೆ ನಿಂದಿಸಿದ್ದಾರೆ ಅಂತ ಡಿವೈಎಸ್ಪಿ ಶಂಕರಪ್ಪ ಮತ್ತು ಅವರ ಸ್ನೇಹಿತೆ ವಿರುದ್ಧ ಪತ್ನಿ ದೂರು ಕೊಟ್ಟಿದ್ದಾರೆ. ಈಶಾನ್ಯ ವಿಭಾಗದ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಡಿವೈಎಸ್ಪಿ ಶಂಕರಪ್ಪ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.